ಎಲ್ಲರಿಗೂ ನಮಸ್ಕಾರಗಳು. ನಾನು ಈ ದಿನ ಹಿಂದೂ ಧರ್ಮದ ಮಹಾಕಾವ್ಯಗಳಲ್ಲಿ ಒಂದಾದ ರಾಮಾಯಣದ ಕುರಿತು ಹೇಳ್ತಾ ಇದ್ದೀನಿ. ರಾಮಾಯಣವು ವಿಷ್ಣುವಿನ 7ನೇ ಅವತಾರವಾದ ರಾಮನ ಜೀವನವನ್ನು ವಿವರಿಸುತ್ತದೆ. ಅಯೋಧ್ಯೆಯ ಅರಸ ದಶರಥ. ದಶರಥನಿಗೆ 3 ಹೆಂಡತಿಯರು. ಮೊದಲನೆಯವರು ಕೌಸಲ್ಯ, ಎರಡನೆಯವರು ಕೈಕೇಯ, ಮೂರನೆಯವರು ಸುಮಿತ್ರ. 3 ಹೆಂಡತಿಯರಿದ್ದರೂ ದಶರಥನಿಗೆ ಮಕ್ಕಳಾಗಿರಲ್ಲ. ಆದ್ರಿಂದ ದಶರಥ ಪುತ್ರ ಕಾಮೇಷ್ಟ ಯಜ್ಞವನ್ನ ಮಾಡ್ಬೇಕು ಅಂತ ಯೋಚಿಸ್ತಾರೆ. ಹಾಗೆ ಒಂದಿನ ಪುತ್ರ ಕಾಮೇಷ್ಟ ಯಜ್ಞವನ್ನು ಕೂಡ ಏರ್ಪಡಿಸ್ತಾರೆ. ಯಜ್ಞದ ಸಮಯದಲ್ಲಿ ಯಜ್ಞದಿಂದ ಉರಿಯುತ್ತಿರುವ ಜ್ವಾಲೆಯಲ್ಲಿ ಒಂದು ರೂಪ ಕಾಣಿಸ್ಕೊಳ್ಳುತ್ತೆ. ಹೌದು, ರಾಜ ದಶರಥ ಮಾಡಿದ ಯಜ್ಞ ಯಶಸ್ವಿಯಾಗಿ ಅಗ್ನಿದೇವ ಎಲ್ಲರಿಗೂ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದಾಗ ಅವರು ರಾಜ ದಶರಥನಿಗೆ ಹೇಳ್ತಾರೆ, ನೋಡು ದಶರಥ, ನಾನು ಈ ಅಮೃತದಿಂದ ತುಂಬಿದ ಚಿನ್ನದ ಹೂದಾನಿಯನ್ನು ನಿನಗೆ ನೀಡುತ್ತೇನೆ. ಈ ಹೂದಾನಿಯನ್ನು ನೀನು ನಿನ್ನ ರಾಣಿಯರಿಗೆ ಕೊಡು ಅಂತ ಹೇಳ್ತಾರೆ. ಹಾಗೆ ಹೇಳಿದ ಕೂಡಲೇ ಅಲ್ಲಿಂದ ಅದೃಶ್ಯ ಆಗ್ತಾರೆ. ಅಗ್ನಿದೇವರು ಹೇಳ್ದಾಗೆ ಅಮೃತದಿಂದ ತುಂಬಿದ ಚಿನ್ನದ ಹೂದಾನಿಯನ್ನ ರಾಜ ದಶರಥ ಮೊದಲು ತನ್ನ ಮೊದಲನೇ ಹೆಂಡತಿ ಕೌಸಲ್ಯಗೆ ಕೊಡ್ತಾರೆ. ಅರ್ಧದಷ್ಟು ಭಾಗನ ಎರಡನೇ ಹೆಂಡತಿ ಕೈಕೇಯಗೆ ಕೊಡ್ತಾರೆ. ಇನ್ನುಳಿದ ಭಾಗನ ಸುಮಿತ್ರಾಗೆ ಕೊಡ್ತಾರೆ. ಹೀಗೆ 3 ಜನನು ಅಮೃತದ ಹೂದಾನಿಯನ್ನು ತಗೋತಾರೆ. ಹೂದಾನಿಯನ್ನು ತೆಗೆದುಕೊಂಡ ನಂತರವೂ ಕೂಡ ಅದರಲ್ಲಿ ಇನ್ನೂ ಒಂದಷ್ಟು ಭಾಗ ಉಳಿದಿರುತ್ತೆ. ಅದನ್ನ ಪುನಃ 2ನೇ ರಾಣಿ ಕುಡಿತಾಳೆ. ಇದನ್ನು ತೆಗೆದುಕೊಂಡ ನಂತರ ರಾಣಿಯರು ಗರ್ಭವನ್ನು ಧರಿಸ್ತಾರೆ. ಕಾಲಾನಂತರದಲ್ಲಿ ಗಂಡು ಸಂತಾನಕ್ಕೆ ಜನ್ಮ ಕೂಡ ನೀಡ್ತಾರೆ. ಹಿರಿಯ ಪತ್ನಿಯಾದ ಕೌಸಲ್ಯಗೆ ರಾಮನ ಜನನ, ಕಿರಿಯ ಹೆಂಡತಿ ಸುಮಿತ್ರಾಗೆ ಭರತನ ಜನನ, 2ನೇ ಪತ್ನಿ ಕೈಕೇಯಿಗೆ ಅವಳಿ ಜವಳಿ ಮಕ್ಕಳಾಗ್ತಾರೆ. ಅವರೇ ಲಕ್ಷ್ಮಣ ಮತ್ತು ಶತ್ರುಘ್ನ. 2ನೇ ಪತ್ನಿಯು ಅಮೃತದಿಂದ ಮಾಡಿದ ಚಿನ್ನದ ಹೂದಾನಿಯನ್ನು 2 ಬಾರಿ ತೆಗೆದುಕೊಂಡಿದ್ರಿಂದ ಅವಳಿಗೆ ಅವಳಿ ಜವಳಿ ಮಕ್ಕಳಾಗಿರುತ್ತೆ. ರಾಮಾಯಣದ ಒಂದು ಪುಟ್ಟ ಕತೆ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ತುಂಬ ಧನ್ಯವಾದಗಳು.